ಮೈಸೂರು ಯೂನಿವರ್ಸಿಟಿಯ 2025-26ನೇ ಸಾಲಿನ PG ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದೆ. ಸೊ ಕೆಲವೊಂದಷ್ಟು ಜನ ಬಿ ಸ್ಕೀಮ್ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡಿ ಸರ್, ಯಾವತ್ತಿಂದ ಈ ಬಿ ಸ್ಕೀಮ್ ಕಮೆನ್ಸ್ ಆಗುತ್ತೆ, ಬಿ ಸ್ಕೀಮು ಯಾವ ಥರ ಇರುತ್ತೆ, ನಾವು ಅದಕ್ಕೆ ಏನೆಲ್ಲ ಪ್ರೋಸೆಸ್ಸು, ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಜನ ಕಾಮೆಂಟಲ್ಲಿ ಕೇಳ್ತಾ ಇದ್ರಿ. ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಬಿ ಸ್ಕೀಮ್ ಬಗ್ಗೆ ಫುಲ್ ಇನ್ಫಾರ್ಮೇಷನನ್ನು ಕೊಡುವಂಥ ಉದ್ದೇಶದಿಂದ ಇವತ್ತಿನ ವಿಡಿಯೋನ ಮಾಡ್ತಿದ್ದೇನೆ. ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಸೊ ಫ್ರೆಂಡ್ಸ್, ಸೊ ಈಗ ಆಲ್ರೆಡಿ ಎ ಸ್ಕೀಮ್ದು ರಿಸಲ್ಟ್ ರೌಂಡ್ ಮುಗಿದಿದೆ. ಅಂದರೆ ಲಿಸ್ಟ್ ಅನೌನ್ಸ್ ಆಗಿ ಇವತ್ತಿಂದ ಅಡ್ಮಿಷನ್ಗೆ ಅಪ್ ಟು 6th ಅಂದರೆ 6ನೇ ತಾರೀಕುವರೆಗೂ ಟೈಮ್ನ ಕೊಡಲಾಗಿದೆ ಅವ್ರಿಗೆ. ಸೊ ಬಿ ಸ್ಕೀಮ್ ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ ಅಂತ ನೀವು ಕೇಳಿದ್ರೆ, ಸೊ ನೋಡಿ ಅವರ ಒಂದು ಅಡ್ಮಿಷನ್ ಟೈಮ್ ಟೇಬಲ್ ಪ್ರಕಾರ ಸೊ ಬಿ ಸ್ಕೀಮು ಸ್ಟಾರ್ಟ್ ಆಗೋದು ಬಂದು ನೀವು 8ನೇ ತಾರೀಕಿಂದ ಈ ಒಂದು ಬಿ ಸ್ಕೀಮ್ ಸ್ಟಾರ್ಟ್ ಆಗುತ್ತೆ. ಸೊ 8ನೇ ತಾರೀಕು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಬಿ ಸ್ಕೀಮಲ್ಲಿ ನೀವೇನಾದ್ರೂ ಸೀಟ್ ತಗೋಬೇಕು ಅಂತ ಹೇಳಿದ್ರೆ, ಸೊ ಫಸ್ಟು ನೀವು